ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ತಾರಕಕ್ಕೇರಿದ ಡಾಗ್ ಸತೀಶ್ ರಜತ್ ವಾಗ್ಯುದ್ಧ. ಬಿಗ್ ಬಾಸ್ ಬುಜ್ಜಿ ವಿರುದ್ಧ ದಾಖಲಾಯಿತು ಎಫ್ಐಆರ್. ಬಿಗ್ ಬಾಸ್ ಹಲವರ ಕನಸು. ಸಾಮಾನ್ಯರನ್ನ ಸಾಧಕರನ್ನಾಗಿ ಮಾಡುವ, ಸಾಧಕರ ಜನಪ್ರಿಯತೆಯನ್ನ ಇನ್ನೂ ಹೆಚ್ಚಿಸುವಂತಹ ವೇದಿಕೆ, ಹಲವರ ಬದುಕನ್ನ ಬದಲಿಸುವಂತಹ ಕಾರ್ಯಕ್ರಮ ಇದು. ಆದರೆ ಕೆಲವೊಮ್ಮೆ ಈ ಸ್ಟಾರ್ಗಿರಿಯನ್ನ ಕೆಲವೊಬ್ರು ಉಪಯೋಗ ಮಾಡಿಕೊಳ್ಳೋದಿಲ್ಲ. ಬದಲಿಗೆ ಸಾಮಾಜಿಕ ಜವಾಬ್ದಾರಿ ಹೆಗಲೇರಿದ್ರು ಕೂಡ ನಮ್ಮ ಪ್ರತಿಯೊಂದು ನಡೆ ಮತ್ತು ನುಡಿಯ ಮೇಲೆ ಎಲ್ಲರ ಕಣ್ಣಿರುತ್ತೆ ಅನ್ನುವಂಥದ್ದು ಗೊತ್ತಿದ್ರು ಕೂಡ ವೈಯಕ್ತಿಕ ದ್ವೇಷಕ್ಕೆ ತಮಗೆ ಸಿಕ್ಕ ಈ ಜನಪ್ರಿಯತೆಯನ್ನ ಬಳಸಿಕೊಳ್ತಾರೆ. ಬಿಗ್ ಬಾಸ್ ಅಂತಹ ವೇದಿಕೆಯಿಂದ ಬಂದು ಮುಂಬರುವಂತಹ ಭವಿಷ್ಯದ ಕಡೆಗೆ ಗಮನ ಕೊಡದೆ ಕೇವಲ ವಿವಾದಕ್ಕೆ ಈಡಾಗ್ತಾರೆ. ಉದಾಹರಣೆಗೆ ರಜತ್ ಮತ್ತು ಡಾಗ್ ಸತೀಶ್ ಅವರೇ ಅಂತಾನೆ ಹೇಳ್ಬಹುದು. ಹೌದು, ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ರಜತ್ ಮತ್ತು ಡಾಗ್ ಸತೀಶ್ ನಡುವೆ ಸೋಷಿಯಲ್ ಮೀಡಿಯಾ ಸಮರ ಶುರುವಾಗಿದೆ. ಸುದೀಪ್ ಅವರ ವಿಚಾರದಲ್ಲಿ ಹೊತ್ತಿಕೊಂಡಂತಹ ಈ ಒಂದು ಬೆಂಕಿ ಸದ್ಯಕ್ಕೆ ಆರುವ ರೀತಿಯಲ್ಲಿ ಕಾಣ್ತಾ ಇಲ್ಲ. ಇದಕ್ಕೆ ಪುರಾವೆ ಎನ್ನುವಂತೆ ರಜತ್ ವಿರುದ್ಧ ಬೆದರಿಕೆ ಹಾಗೂ ನಿಂದನೆ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬೆಂಗಳೂರಿನ ಕೆಆರ್ಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ರಜತ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ಕುಮಾರ್ ದೂರು ಕೊಟ್ಟಿದ್ದಾರೆ. ಈ ಪ್ರಕಾರ ರಜತ್ ಫೋನ್ ಮಾಡಿ ಗಿರೀಶ್ ಕುಮಾರ್ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ಪ್ರಾಣ ಬೆದರಿಕೆಯನ್ನ ಹಾಕಿದ್ದಾರೆ. ಇನ್ನು ಡಾಗ್ ಸತೀಶ್ ಮತ್ತು ಗಿರೀಶ್ ಕುಮಾರ್ ಅವರ ನಡುವಿನ ಆತ್ಮೀಯತೆಯ ಕತೆ ಗೊತ್ತಿಲ್ಲವಾದರೂ ಕೂಡ ಸದ್ಯ ಗಿರೀಶ್ ಕುಮಾರ್ ಅವರ ದೂರಿನ ಅನ್ವಯ ಡಾಗ್ ಸತೀಶ್ ಜೊತೆಗಿನ ಸ್ನೇಹ ಕಳೆದುಕೊಳ್ಳುವಂತೆ ರಜತ್ ತಾಕೀತನ್ನ ಮಾಡಿದ್ದಾರೆ. ಕೇವಲ ಕರೆ ಮಾಡುವುದು ಅಲ್ಲದೆ ಮೆಸೇಜ್ ಮೂಲಕ ಕೂಡ ರಜತ್ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಗಿರೀಶ್ ಕುಮಾರ್ ತಮ್ಮ ದೂರಿನಲ್ಲಿ ಹೇಳಿದ್ದು, ಸರ್, ನಾನು ರಜತ್ ಬುಜ್ಜಿ ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ಬ್ಯಾಕ್ ಮಾಡ್ತೀರಾ, ಇಲ್ಲ ನಾವೇ ಒಳಗಡೆ ಕಳಿಸ್ಬೇಕಾ ಅಂತ ಹೇಳಿ ಸಂದೇಶವನ್ನ ರಜತ್ ತಮಗೆ ಕಳಿಸಿದ್ದಾರೆ ಅಂತ ಹೇಳಿ ಈ ಮೂಲಕ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ. ಕೇವಲ ರಜತ್ ಮಾತ್ರ ಅಲ್ಲದೆ ಕಿರಣ್ ಅನ್ನೋರು ಕೂಡ ತಮಗೆ ರಜತ್ ಜೊತೆ ಸೇರಿ ಧಮಕಿ ಹಾಕಿದ್ದಾರೆ ಅಂತ ಹೇಳಿ ಗಿರೀಶ್ ಕುಮಾರ್ ದೂರು ನೀಡಿದ ಹಿನ್ನೆಲೆಯಲ್ಲಿ ಸದ್ಯ A1 ಆರೋಪಿಯಾಗಿ ರಜತ್ ಅವರನ್ನ ಮತ್ತು ಕಿರಣ್ ಅವರನ್ನ A2 ಆರೋಪಿಯಾಗಿ ಮಾಡಲಾಗಿದೆ. ಕೆಆರ್ಪುರಂ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 351(2) ಕ್ರಿಮಿನಲ್ ಬೆದರಿಕೆ ಮತ್ತು 352 ಅಪಮಾನ ಮತ್ತು ನಿಂದನೆ ಅಡಿಯಲ್ಲಿ ರಜತ್ ಹಾಗೂ ಕಿರಣ್ ಎಂಬುವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದ್ದು, ಗಿರೀಶ್ ಅವರ ಜೊತೆಯಲ್ಲಿ ಮಾತನಾಡಿದ್ದು ನಿಜಕ್ಕೂ ಕೂಡ ರಜತ್ ಅವರೇನಾ ಅಥವಾ ರಜತ್ ಅವರ ಹೆಸರಿಗೆ ಮಸಿಬಳಿಸುವಂತಹ ಪ್ರಯತ್ನವನ್ನ ಯಾರಾದ್ರೂ ಕೂಡ ಮಾಡ್ತಿದ್ದಾರಾ ಅಂತ ಹೇಳಿ ಪೊಲೀಸರು ಪರಿಶೀಲನೆ ಮಾಡುತ್ತಿದ್ದಾರೆ. ರಜತ್ ಮತ್ತು ಕಿರಣ್ ಅವರಿಗೆ ನೋಟಿಸ್ ನೀಡಿ ಮುಂಬರುವಂತಹ ದಿನದಲ್ಲಿ ವಿಚಾರಣೆಗೆ ಕೆಆರ್ಪುರಂ ಪೊಲೀಸರು ಕರೆಯುವಂತಹ ಸಾಧ್ಯತೆ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಜತ್ ಸದ್ಯ ಪ್ರತಿಕ್ರಿಯೆಯನ್ನ ಮಾಧ್ಯಮದವರಿಗೆ ಕೊಟ್ಟಿಲ್ಲ. ಡಾಗ್ ಸತೀಶ್ ಕೂಡ ಈ ಪ್ರಕರಣದ ಕುರಿತು ಇನ್ನೂ ಕೂಡ ಮಾತನಾಡಿಲ್ಲ. ಈ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.